ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಅಕ್ಷಯ ತೃತೀಯ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನನಗೆ ಅಕ್ಷಯ ತೃತೀಯ ಬಗ್ಗೆ ಗೊತ್ತಿರೋ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಅಕ್ಷಯ ಅಂದರೆ ಎಂದಿಗೂ ನಾಶವಾಗದ ಅನ್ನೋ ಅರ್ಥ ಕೊಡುತ್ತೆ, ಹಾಗೆ ಹೆಚ್ಚಾಗುವ ಅನ್ನೋ ಅರ್ಥ ಕೂಡ ಕೊಡುತ್ತೆ. ಅಕ್ಷಯ ತೃತೀಯ ಅಂದರೆ ಏನು? ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಅಕ್ಷಯ ತೃತೀಯ ಅಂತ ಕರೆಯಲಾಗತ್ತೆ. ಈ ದಿನ ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬೇಕು, ಯಾವ ವಸ್ತುಗಳನ್ನ ಮನೆಗೆ ತರಬಾರ್ದು, ಹಾಗೆ ಯಾವೆಲ್ಲ ದಾನನ ಈ ದಿನ ಮಾಡ್ಬೋದು, ಯಾವ ದಾನ ಮಾಡಿದ್ರೆ ಯಾವ ಫಲ ಪ್ರಾಪ್ತಿ ಆಗತ್ತೆ ಅನ್ನೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಈ ದಿನ ಮಾಡೋ ದಾನ 3 ಪಟ್ಟು ಫಲವನ್ನು ಕೊಡುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಹೌದು, ಈ ದಿನ ಏನು ನಾವು ದಾನ ಧರ್ಮಗಳನ್ನ ಮಾಡ್ತೀವಿ ಅದು ನಮಗೆ 3 ಪಟ್ಟು ಫಲಗಳನ್ನು ಕೊಡುತ್ತೆ ಅಂತ ಹೇಳಲಾಗತ್ತೆ. ಯಾವ ದಾನ ಮಾಡೋದ್ರಿಂದ ಏನು ಫಲ ಅನ್ನೋದು ನೋಡೋಣ ಬನ್ನಿ. ಜಲದಾನ ಮಾಡೋದ್ರಿಂದ ದೈವಿಕ ಶಕ್ತಿ ಹೆಚ್ಚಾಗತ್ತೆ. ತಿಲದಾನ ಮಾಡಿದ್ರೆ ಪಿತೃದೋಷ ನಿವಾರಣೆ ಆಗತ್ತೆ. ವಸ್ತ್ರದಾನ ಮಾಡೋದ್ರಿಂದ ಬದಲಾವಣೆ ಮತ್ತು ಆತ್ಮಶುದ್ಧಿ ಆಗತ್ತೆ. ಇಂಧನ, ಧಾನ್ಯ, ಭತ್ತ ದಾನ ಮಾಡೋದ್ರಿಂದ ಆಯಸ್ಸು, ಅಭಿವೃದ್ಧಿ, ಸುಖ, ಶಾಂತಿ, ಮನೆಯಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಯಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ ಅನ್ನದಾನ ಮತ್ತು ಪಾಯಸ ದಾನ ಈ ದಿನ ಮಾಡೋದ್ರಿಂದ ಅಕ್ಷಯವಾದಂತಹ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಅಕ್ಷಯ ತೃತೀಯ ದಿನ ಮನೆಗೆ ಏನೆಲ್ಲ ತರ್ಬೋದು ಅನ್ನೋದಾದರೆ, ನಾರ್ಮಲಿ ಅಕ್ಷಯ ತೃತೀಯ ಅಂದ ತಕ್ಷಣ ಬೆಳ್ಳಿ ತಗೋತಿದ್ದೀರಾ, ಬಂಗಾರ ತಗೋತಿದ್ದೀರಾ ಅಂತಲೇ ಕೇಳ್ತಾರೆ ಎಲ್ಲರೂ. ಅಕ್ಷಯ ತೃತೀಯ ಅಂದ ತಕ್ಷಣ ಬೆಳ್ಳಿ ಬಂಗಾರನೇ ತಗೋಬೇಕು ಅಂತ ಏನೂ ಇಲ್ಲ. ಈಗ ಬೆಳ್ಳಿ ಬಂಗಾರ ತುಂಬ ಕಾಸ್ಟ್ಲಿ ಆಗಿದೆ. ಜನಸಾಮಾನ್ಯರಿಗೆ ಕೈಗೆ ಎಟುಕುವಂಥ ಬೆಲೆಲಂತೂ ಖಂಡಿತ ಇಲ್ಲ. ಹಾಗಾಗಿ ಬೆಳ್ಳಿ ಬಂಗಾರ ತಗೊಳ್ಳೋದೇ ಅಕ್ಷಯ ತೃತೀಯ ಅಂತ ಅಲ್ಲ. ಅಕ್ಷಯ ತೃತೀಯ ದಿನ ಇನ್ನು ಏನೆಲ್ಲ ಜನಸಾಮಾನ್ಯರಿಗೆ ಕೈಗೆಟುಕೋ ಥರ ತಗೋಬೋದು ಅನ್ನೋದಾದರೆ, ಅಕ್ಷಯ ತೃತೀಯ ದಿನ ಪೂಜಾ ಸಾಮಗ್ರಿಗಳನ್ನ ಮನೆಗೆ ತಗೊಬನ್ನಿ. ಅಂದರೆ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ರತ್ನಗಳು, ಸ್ಫಟಿಕ, ಮಾಲೆಯಂತಹ ವಸ್ತುಗಳನ್ನು, ಹಾಗೆ ಶಂಖು, ಈ ಥರ ವಸ್ತುಗಳನ್ನು, ಮಂಗಳದಾಯಕವಾದಂತಹ ವಸ್ತುಗಳನ್ನ ಆರಾಮವಾಗಿ ಮನೆಗೆ ತಗೊಂಡು ಬರ್ಬೋದು. ಅದಾದಮೇಲೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಅದ್ಯಾವುದು ಅಂದರೆ ಹಾಲು, ತುಪ್ಪ, ಕಲ್ಲು ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಈ ದ್ರವ್ಯಗಳನ್ನ ಮನೆಗೆ ತಗೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಮಕ್ಕಳಿಗೆ ಪುಸ್ತಕಗಳನ್ನ, ಆಮೇಲೆ ಪೆನ್ನು, ಪೆನ್ಸಿಲ್, ತೀರ ಚಿಕ್ಕ ಮಕ್ಕಳಿಗೆ ಸ್ಲೇಟ್, ಈ ಥರ ಮನೆಗೆ ಹೊಸದನ್ನು ಖರೀದಿ ಮಾಡಿ ತಗೊಬನ್ನಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯದಾಗತ್ತೆ. ಮತ್ತು ಮನೆಗೆ ಮೇಯ್ನಾಗಿ ಉಪ್ಪು, ಅಕ್ಕಿ ತಗೊಂಡು ಬನ್ನಿ. ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದು. ಇನ್ನೊಂದೇನೆಂದರೆ ತುಳಸಿ ಗಿಡನ ಮನೆಗೆ ತಂದು ಈ ದಿನ ನೆಡೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗತ್ತೆ. ಆಮೇಲೆ ಈ ದಿನ ಆಸ್ತಿ ರಿಜಿಸ್ಟ್ರೇಷನ್ಸು, ಆಮೇಲೆ ಹೊಸ ಮನೆಗೆ ಆಲೋಗಿಸೋದು, ಗೃಹ ಪ್ರವೇಶ, ಭೂಮಿ ಪೂಜೆ ಇದೆಲ್ಲ ಮಾಡೋದ್ರಿಂದ ಸಕ್ಸಸ್ನ ತಂದು ಕೊಡುತ್ತೆ ಅಂತ ಕೂಡ ನಂಬಲಾಗಿದೆ. ಯಾರಾದರೂ ಹೊಸದಾಗಿ ಜಾಬ್ಗೆ ಫಸ್ಟ್ ಡೇ ಹೋಗೋದು, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಇದೆಲ್ಲ ಒಳ್ಳೆ ಸಕ್ಸಸ್ನ ತಂದು ಕೊಡುತ್ತೆ. ಇನ್ನೂ ಏನೆಲ್ಲ ಮಾಡ್ಬೋದು ಈ ದಿನ ಅಂದರೆ, ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ಬೋದು, ಹೊಸ ವೆಹಿಕಲ್ಸ್ನ ತಗೋಬೋದು. ಆಮೇಲೆ ಇನ್ನು ಯಾವುದಾದ್ರೂ ಕೆಲಸಕ್ಕೆ ಟೋಕನ್ ಅಡ್ವಾನ್ಸ್ ಅಂತ ಕೊಡೋದಾದರೆ ಖಂಡಿತ ಈ ದಿನ ಕೊಡ್ಬೋದು. ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಅಷ್ಟೇ. ಅದಾದಮೇಲೆ ಇಷ್ಟೊತ್ತು ನಾವು ಏನು ತೊಗೊಂಡು ಬರ್ಬೋದು, ಏನು ಮಾಡ್ಬೋದು ಅಂತ ಮಾತ್ರ ಮಾತಾಡಿದ್ವಿ. ಈಗ ಮನೆಗೆ ಏನು ತೊಗೊಂಡು ಬರಬಾರ್ದು ಅವತ್ತಿನ ದಿನ ಅಂತ ಹೇಳೋದಾದರೆ, ಈ ಅಕ್ಷಯ ತೃತೀಯ ದಿನದಂದು ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಡಿ, ಕಪ್ಪು ಬಟ್ಟೆ ತಗೋಬೇಡಿ. ಆಮೇಲೆ ಶಾರ್ಪ್ ಎಡ್ಜಸ್ ಇರೋ ಅಂಥದ್ದು ಚಾಕು, ಸೂಜಿ, ಕತ್ತರಿ, ಈ ಥರ ಐಟಮ್ಸ್ನ ಮನೆಗೆ ತೊಗೊಂಡು ಬರಬೇಡಿ. ಅದಾದಮೇಲೆ ಈ ದಿನ ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದನೂ ಸಾಲ ನೀವು ತಗೋಬೇಡಿ.
ಆಮೇಲೆ ಮುಳ್ಳಿರೋ ಅಂಥ ಗಿಡಗಳು, ಎಕ್ಸಾಂಪಲ್ ರೋಸ್, ಕ್ಯಾಕ್ಟಸ್, ಈ ಥರ ಗಿಡಗಳನ್ನ ಮನೆಗೆ ತೊಗೊಂಡು ಬರಬೇಡಿ, ಇದು ಅಷ್ಟೊಂದು ಶುಭದಾಯಕ ಅಲ್ಲ. ಆಮೇಲೆ ಈ ದಿನ ಲೆದರ್ ಐಟಮ್ಸ್ನ ಪರ್ಚೇಸ್ ಮಾಡೋದು ಅಷ್ಟೊಂದು ಶುಭದಾಯಕ ಅಲ್ಲ, ಹಾಗಾಗಿ ಲೆದರ್ ಐಟಮ್ಸ್ನ ಕೂಡ ಪರ್ಚೇಸ್ ಮಾಡಬೇಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ಅಕ್ಷಯ ತೃತೀಯದ ಬಗ್ಗೆನೇ ಇತ್ತು. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸ್ ಜೊತೆ. ನಿಮ್ಮ ಚಾನೆಲ್ನ ನೀವೇ ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ನೋಡ್ತಾ ಇರಿ ಸಾಸನ ಮಗಳ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.